ಬಿಜೆಪಿಯಲ್ಲಿ ಗೋ ಬ್ಯಾಕ್ ಅಭಿಯಾನ ಯಾವ ರೀತಿಯಾಗಿ ನಡೀತಾ ಇತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಇದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ. ಯಾವ ಕ್ಷೇತ್ರದಲ್ಲಿ? ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂಥದ್ದು ಭಿನ್ನಮತ. ಸಂಯುಕ್ತ ಪಾಟೀಲ್ ಹೆಸರು ಮುನ್ನೆಲೆಗೆ ಬರ್ತಿದ್ದ ಹಾಗೆ ವೀಣಾ ಕಾಶಪ್ಪನವರ ಬೆಂಬಲಿಗರಿಂದ ಹೈಡ್ರಾಮಾ ಮಾಡಲಾಗ್ತಾ ಇದೆ. ಸಂಯುಕ್ತ ಪಾಟೀಲ್ ಹೊರಗಿನ ಜಿಲ್ಲೆಯವರು, ಇಲ್ಲಿಗೆ ಯಾಕ್ರಿ ತಂದಾಗ್ತೀರಾ ಅವ್ರನ್ನ? ನಮ್ಮ ಜಿಲ್ಲೆಯಲ್ಲಿ ಇಲ್ವಾ? ವೀಣಾ ಕಾಶಪ್ಪನವರಿಲ್ವಾ? ಅವ್ರನ್ನ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವೀಣಾ ಕಾಶಪ್ಪನವರ ಬೆಂಬಲಿಗರು, ಹಾಗೆ ಬಾಗಲಕೋಟೆಯ ಕಾಂಗ್ರೆಸ್ನ ಕಾರ್ಯಕರ್ತರು. ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಪ್ರತಿಭಟನೆ ಮಾಡಲಾಗ್ತದೆ. ಗೋ ಬ್ಯಾಕ್ ಯಾಕೆ? ಸಂಯುಕ್ತ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಅವರ ಪುತ್ರಿ, ಅವರು ವಿಜಯಪುರ ಜಿಲ್ಲೆಗೆ ಸೇರಿದಂಥವರು, ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಬಗ್ಗೆ ಇವರ ಆಕ್ರೋಶ. ಬಿಜೆಪಿಯ ಅತೃಪ್ತ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಡಿ.ವಿ. ಸದಾನಂದಗೌಡ, ಮಾಧುಸ್ವಾಮಿ, ಸಂಗಣ್ಣ ಕರಡಿ ಅವರಿಗೆ ಗಾಳವನ್ನ ಹಾಕ್ತಾ ಇರುವಂಥದ್ದು ಕುತೂಹಲ ಮೂಡಿಸಿದೆ. ಬಿಜೆಪಿ ಅತೃಪ್ತರ ನಡೆ. ಕಾಂಗ್ರೆಸ್ ಏನೋ ಗಾಳ ಆಗ್ತಾ ಇದೆ, ತದನಂತರ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಇರುವಂತ ಪ್ರಶ್ನೆ, ಅದಕ್ಕೆ ಉತ್ತರ ಹುಡುಕ್ತಾ ಇದ್ದಾರೆ ಇವುಗಳು. ಡಿ.ವಿ. ಸದಾನಂದಗೌಡರು ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ, ನೋಡ್ಬೇಕು ಏನ್ ತೀರ್ಮಾನ ಮಾಡ್ತಾರೆ ಅಂತ. ಡಿ.ವಿ.ಎಸ್ ಜೊತೆ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿದ್ದಾರೆ. ಎರಡು ಕ್ಷೇತ್ರಗಳನ್ನ ಮುಂದಿಟ್ಟು ಕಾಂಗ್ರೆಸ್ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಡಿ.ವಿ. ಸದಾನಂದಗೌಡರಿಗೆ. ಸಂಸದ ಸಂಗಣ್ಣ ಕರಡಿ ಅವರು ನಾಳೆ ಸುದ್ದಿಗೋಷ್ಠಿಯನ್ನ ಮಾಡಿ ನನ್ನ ನಿಲುವು ಏನು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಆದರೆ ಅವರು ನನಗೆ MP ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು MP ಟಿಕೆಟ್ ಎಲ್ಲ ಆಗಲ್ಲ, ಬನ್ನಿ ನಮ್ಮ ಜೊತೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಮಾಧುಸ್ವಾಮಿ ಅವರನ್ನ ಸೆಳೆಯಲಿಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಗೃಹ ಸಚಿವರು ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಮಾಧುಸ್ವಾಮಿ ಅವರ ಜೊತೆಗೆ. ಆದರೆ ಮಾಧುಸ್ವಾಮಿ ಅವರು ಸದ್ಯಕ್ಕೆ ಒಂದು ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿಲ್ಲ. ನೋಡೋಣ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. MLC ಸ್ಥಾನ ಜಗದೀಶ್ ಶೆಟ್ಟರ್ ಅವರದ್ದು ತೆರವಾಗಿದೆಯಲ್ಲ, ಆ ಸ್ಥಾನವನ್ನ ನಿಮಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಮಾಧುಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರಂತೆ. ಕಾಂಗ್ರೆಸ್ನಿಂದ ಕರೆದಿರುವಂಥದ್ದು ನಿಜ, ನಾನು ಕಾಂಗ್ರೆಸ್ಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಕೂಡ ಹೇಳಿಲ್ಲ ಅಂತ JCM ಹೇಳಿದ್ರು. ಆದರೆ ನನಗೆ BSY ಮೇಲೆ ಬೇಸರ ಇದೆ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ವಿ ಸೋಮಣ್ಣ ಸ್ಪರ್ಧೆಯೂ ಕೂಡ ನನಗಂತೂ ಇಷ್ಟ ಇಲ್ಲ, ಅವ್ರಿಗಂತೂ ಸಪೋರ್ಟ್ ಮಾಡಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಕಾಂಗ್ರೆಸ್ನಿಂದ ಕರೆದಿರುವಂಥದ್ದು ನಿಜ ಅನ್ನುವಂಥದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಕೊಟ್ಟರು ಅಲ್ಲ, ಕಾಂಗ್ರೆಸ್ನವ್ರು ಕೊಟ್ಟರು ಅಲ್ಲ, ಗೊತ್ತಿಲ್ಲ, ಇನ್ನು ಬೇಕಾದಷ್ಟು ಟೈಮ್ ಆಯ್ತಲ್ಲ. 4ನೇ ತಾರೀಕು ಅರ್ಜಿ ಹಾಕೋದು ಲಾಸ್ಟ್ ಡೇಟು. ಅಲ್ಲಿವರೆಗೆ ಇವೆಲ್ಲ ಮುಗಿಸ್ಕೊಂಡು ಚುನಾವಣೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಂದು ತೀರ್ಮಾನ ತೊಗೊಂಡು ಹೊಡ್ತೀವಿ. ನಿಮಗೆ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನಿನ್ನು ಕ್ಯಾಂಡಿಡೇಟ್ ಅಲ್ಲ. ಯಾರೇ ಕೊಟ್ಟರು ಅಲ್ಲ, ಕಾಂಗ್ರೆಸ್ನವ್ರು ಕೊಟ್ಟರು ಅಲ್ಲ, BJP ಅವ್ರು ಕೊಟ್ಟರು ಅಲ್ಲ, ಎಲ್ಲಿ ನಾನು ಅದ್ರ ಆಸೆ ಬಿಟ್ಟು ಆಗೋಯ್ತು. ಅದನ್ನೆಲ್ಲ ಪ್ರಚಾರ ಯಾಕೆ ಮಾಡಿ ಪಾಪ ಮುದ್ದನ್ಮೇಗೌಡರು ಗಿರಸ್ ಮುರ್ಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆಗಾಯ್ತು, ಸೋಮಣ್ಣ ಚೇಂಜ್ ಮಾಡಿ ಕೊಡ್ತೀವಿ ಅಂದರೂ ನಾನು ಬರಲ್ಲ. ಸರ್, ಈಗ ನಿಮ್ಮ ಬೆಂಬಲ ಆಗಿದ್ರೆ BJP ಅಭ್ಯರ್ಥಿಗಿರಲ್ಲ, ಮುದ್ದನ್ಮೇಗೌಡರ ಪರ ಇರುತ್ತೆ ಸರ್? ಗೊತ್ತಿಲ್ಲಪ್ಪ, ಅದೇ ನೀವು ದಡ್ಡನ್ ಮಾಡ್ಕೊಂಡು ಪ್ರಶ್ನೆ ಕೇಳಿರಿ. ಹಂಗೆ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದೇ ಫೈನಲ್ಲು. ಮನೆಗೆ ಬಂದವ್ರಿಗೆ ಮಾತಾಡಬೇಕು, ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, 2023ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಮುಖ ನಾಯಕರನ್ನ ಕರ್ಕೊಂಡು ಬರುವ ಮುಖಾಂತರ ನೋಡಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಂಡು ಅದರಲ್ಲೂ ಕೂಡ ಅಡ್ವಾಂಟೇಜ್ ತಗೊಂಡ್ರು ಕಾಂಗ್ರೆಸ್ ನಾಯಕರು. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಈಗ ಅದೇ ರೀತಿಯಾದಂಥ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇದೆಯಾ ಡಿ.ವಿ. ಸದಾನಂದಗೌಡರು, ಮಾಧುಸ್ವಾಮಿ, ಸಂಗಣ್ಣ ಕರಡಿ ಇಂಥವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ಬರುವ ಮುಖಾಂತರ? ಪೃಥ್ವಿರಾಜ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಕೈಕೊಡುವ ಆತಂಕ, ಮೋದಿಯವರ ಅಲೆ ಮತ್ತು ಸರ್ವೆ ರಿಪೋರ್ಟ್ಗಳಿಂದ ಒಂದಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. 135 ಸ್ಥಾನಗಳನ್ನು ಗೆದ್ದು ಕೂಡ ಸರ್ಕಾರ ರಚನೆ ಮಾಡಿದ್ರು ಕೂಡ, ಸುಭದ್ರ ಸರ್ಕಾರವಿದ್ರೂ ಕೂಡ ಲೋಕಸಭೆಯಲ್ಲಿ 10ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇವಲ 8 ತಿಂಗಳಲ್ಲಿ ಜನಾಭಿಪ್ರಾಯ ಮೂಡಿದೆ ಎಂಬ ಲೆಕ್ಕಾಚಾರ ಕೂಡ ಆರಂಭವಾಗುತ್ತೆ. ಜೊತೆಗೆ ಸರ್ಕಾರದ ಭವಿಷ್ಯದ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ನಂಬಿದೆ ಮತ್ತು ಇಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆಂಬ ನಂಬಿಕೆ ಇರತಕ್ಕಂಥದ್ದು.
ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಜೋಡೆತ್ತುಗಳಾಗಿ ಎಲ್ಲೊಂದು ಕಡೆ ಪಕ್ಷ ಮತ್ತು ಸರ್ಕಾರವನ್ನ ಮುನ್ನಡೆಸ್ತಿರುವಂಥದ್ದು. ಹಾಗಾಗಿ ಸರ್ಕಾರದ ಇಮೇಜು ಮತ್ತು ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗಬಾರ್ದೆಂಬ ಕಾರಣಕ್ಕಾಗಿ ಶತಾಯಗತೆಯ 10ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಹೊರಟಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ತುಮಕೂರಿನಲ್ಲಿ ಮಾಜಿ ಸಚಿವರು ಹಾಗೂ ತುಮಕೂರು ಭಾಗದ ವೀರಶೈವ ಲಿಂಗಾಯತ ಸಮಾಜದ ನಾಯಕರಾಗಿರ್ತಕ್ಕಂಥ ಜೆ.ಸಿ. ಮಾಧುಸ್ವಾಮಿ ಅವರನ್ನ ಸೆಳೆಯುವ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ತುಮಕೂರಿನಲ್ಲಿ ವಿ ಸೋಮಣ್ಣನವರು ಅವರು ಹೊರಗಿನವರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕಿತ್ತು, ತುಮಕೂರಿನವರು ಯಾರೇ ಆಗಿದ್ದರೂ ಕೂಡ ಟಿಕೆಟ್ ಕೊಟ್ಟಿದ್ದು ಕೂಡ ನಾನು ಬೆಂಬಲ ಕೊಡ್ತಿದ್ದೆ ಅಂತೇಳಿ ಜೆ.ಸಿ. ಮಾಧುಸ್ವಾಮಿ ಈಗ ಅಪಸ್ವರ ಎತ್ತಿರುವಂಥದ್ದು ಮತ್ತು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥ. ಹಾಗಾಗಿ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಜಗದೀಶ್ ಶೆಟ್ಟರ್ರಿಂದ ತೆರವಾಗಿರ್ತಕ್ಕಂಥ MLC ಸ್ಥಾನವನ್ನು ಕೊಡುವ ಮುಖಾಂತರ ಇಡೀ ತುಮಕೂರು ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳುವಂಥದ್ದು ಮತ್ತು ವಿ ಸೋಮಣ್ಣ ವಿರುದ್ಧ ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಕ್ಕಂಥ ಮುದ್ದಹನುಮೇಗೌಡ ಪರವಾಗಿ ಪ್ರಚಾರ ಮಾಡಿಸಲಿಕ್ಕೆ ಈಗಾಗಲೇ ಪ್ರಯತ್ನ ಆಗಿರುವಂಥದ್ದು. ಈಗಾಗಲೇ ಅನೇಕ ನಾಯಕರುಗಳು ಮಾಧುಸ್ವಾಮಿಯವರ ಸಂಪರ್ಕ ಮಾಡಿರುವಂಥದ್ದು. ಸದ್ಯದಲ್ಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಅವರ ಜೊತೆ ನೇರವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ಡಿ ವಿ ಸದಾನಂದ ಗೌಡರು ಕೂಡ ಎಲ್ಲೊಂದು ಕಡೆ ಆರಂಭದಲ್ಲಿ ಅವರ ಆಪ್ತರ ಮುಖಾಂತರ ಅವರು ಬೆಂಗಳೂರು ಉತ್ತರ, ಮೈಸೂರು, ಕೊಡಗಿನ ಟಿಕೆಟ್ ಅನ್ನು ಕೂಡ ಏನು ಕೇಳಿದ್ರು. ಆದರೆ ಕಾಂಗ್ರೆಸ್ನವರು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ತಾವು ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ, ಮುಂದಿನ ದಿನಗಳಲ್ಲಿ ತಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಈಗಾಗಲೇ ಡಿ ವಿ ಸದಾನಂದ ಗೌಡರು ಕೂಡ ಅಪಸ್ವರ ಎತ್ತಿರುವ ಬೆನ್ನಲ್ಲೇ ಇದೀಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಯವರು ಕೂಡ ಟಿಕೆಟ್ ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಅವರನ್ನ ಸಂಪರ್ಕ ಮಾಡಿರುವಂಥದ್ದು. ನಾಳೆ ಸಂಗಣ್ಣ ಕರಡಿಯವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ HD ಕುಮಾರಸ್ವಾಮಿಯವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರುವ ಬೆನ್ನಲ್ಲೇ ಮೇಲುಕೋಟೆಯ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ CH ಪುಟ್ಟರಾಜು ಅವರನ್ನು ಸೆಳೆಯುವ ಸಂಬಂಧಪಟ್ಟಿಗೆ ಕಾಂಗ್ರೆಸ್ ಪಕ್ಷ ಗಂಭೀರ ಚಿಂತನೆಯನ್ನು ಮಾಡುವಂಥದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷದೊಳಗಡೆ ಇರತಕ್ಕಂಥ ಅಸಮಾಧಾನಿತರು ಮತ್ತು ಟಿಕೆಟ್ ವಂಚಿತರನ್ನ ಸೆಳೆಯುವ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭೆ ಚುನಾವಣೆ ಟಕ್ಕರ್ ಕೊಡುವ ಮುಖಾಂತರ ತಮ್ಮ ಅಭ್ಯರ್ಥಿಗಳನ್ನ ಅವರ ಕೃಪಾ ಕಟಾಕ್ಷದಿಂದ ಗೆಲ್ಲುವ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂತದ್ದು. ಪೃಥ್ವಿ, ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ರಂಗೇರಿರುವಂಥದ್ದು. ಅಲ್ಲಿ ಎರಡೂ ಪಕ್ಷದಿಂದಲೂ ಕೂಡ ಅಭ್ಯರ್ಥಿ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಬಿಜೆಪಿಯಿಂದ BY ರಾಘವೇಂದ್ರ ಅವರು. ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಅವರ ಪತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಭದ್ರಾವತಿಯ ಕಾರೇಹಳ್ಳಿಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕರಿ ಕಂಬಳಿ ಹಾಗೂ ಟಗರನ್ನ ನೀಡಿ ಶುಭವಾಗಲಿ ಅಂತ ಬೆಂಬಲಿಗರು ಹಾರೈಸಿದ್ದಾರೆ. ಗೀತಾ ಪತಿ ಶಿವರಾಜ್ ಕುಮಾರ್ ಸಹೋದರ ಮಧು ಬಂಗಾರಪ್ಪ, ಬೇಲೂರು ಗೋಪಾಲಕೃಷ್ಣ ಅವರು ಸಾಥ್ ಕೊಟ್ಟಿದ್ರು. ಭದ್ರಾವತಿಯ ಶಾಸಕರಾಗಿರುವಂಥ ಸಂಗಮೇಶ್ ಅವರು ಇದ್ದಾರೆ. ಅದರ ಜೊತೆಗೆ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ BV ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಬಿಕಾಸ್ ಅವರದು ಕೂಡ ಭದ್ರಾವತಿ, ಸೊ ಹೀಗಾಗಿ ಅವರು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರ ಪ್ರಚಾರದ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತಬೇಟೆ ಆರಂಭವಾಗಿದೆ. ಕಾಂಗ್ರೆಸ್ನ ಸಂಭವನೀಯ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಪರ ಪ್ರಚಾರ ಕಾರ್ಯ ಆರಂಭವಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆದಿರುವಂಥದ್ದು. ವಡಗಾವಿಯ ಜೀವೇಶ್ವರ ಭವನದಲ್ಲಿ ಕಾಂಗ್ರೆಸ್ ಸಭೆ ನಡೀತು. ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದರು. ಸಂಭವನೀಯ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್, ಶಾಸಕ ರಾಜ ಸೇಠ್, ವಿನಯ್ ನವಲಗಟ್ಟಿ ಭಾಗಿಯಾಗಿದ್ದರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚುನಾವಣೆ ನಡೆಸುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಯಿತು.